प्रिय छात्रों, ऑनलाइन क्लास के लिए आप सबका स्वागत है। आज मैं 10वीं कक्षा के इंटरनेट क्रांति गद्य पाठ को लेकर आपके सामने आई हूँ। इंटरनेट क्रांति एक निबंध है। एक किस विधा में है? ये तो एक निबंध है। हम पहले ये समझना चाहिए कि निबंध का मतलब क्या है। ನಾವು ಮೊದಲು ತಿಳ್ಕೋಬೇಕು ನಿಬಂಧ ಅಂದರೆ ಎಸ್ಸೆ ರೈಟಿಂಗ್ ಅಂತ ಹೇಳ್ತೀವಲ್ಲ, ಪ್ರಬಂಧ ಅಂದರೆ ಏನು? जो रचना ಯಾವುದೇ ಒಂದು ರಚನೆ जो रचना विचारपूर्वक क्रमबद्ध रूप से लिखी गई हो उसे क्या कहते हैं? निबंध कहते हैं। ಯಾವುದೋ ಒಂದು ವಿಚಾರವನ್ನು ತಗೊಂಡು ಕ್ರಮಬದ್ಧ ರೀತಿಯಲ್ಲಿ ಅದರಲ್ಲಿ ಆಗ್ತಕ್ಕಂಥ ಒಂದು ಉಪಯೋಗ ದುರುಪಯೋಗ ಅದರ ಒಂದು ಏನು ಹೇಳ್ಬೋದು, ಆ ಒಂದು ಯಾವುದೇ ಒಂದು ವಿಷಯವನ್ನು ತಗೊಂಡಾಗ ಅದನ್ನು ಯಾವ ರೀತಿ ಪೀಠಿಕೆ ಹಾಕಬೇಕು, ಅದರ ವಿಷಯವನ್ನು ಹೇಗೆ ಮಂಡಿಸಬೇಕು ಅನ್ನೋದನ್ನು ಕ್ರಮಬದ್ಧ ರೀತಿಯಲ್ಲಿ ಜೋಡಣೆ ಮಾಡಿ ಬರೆದಿರ್ತಕ್ಕಂಥದ್ದನ್ನು ನಿಬಂಧ ಅಂತ ಕರೀತಾರೆ। मैं अब इंटरनेट क्रांति गद्यों का विवरण देना चाहती हूँ। ये तो एक संकलित है, मैं पहले ही कह चुकी हूँ। इंटरनेट क्रांति एक निबंध है। पाठ का आशय के ओर ध्यान देंगे। वैज्ञानिक आविष्कारों ने मानव जीवन को सुविधाजनक बनाया है। ಈಗ ಏನೆಲ್ಲ ನಾವು ರಿಸರ್ಚ್ ಮಾಡಿ ಒಂದು ಸೈಂಟಿಫಿಕ್ ಆಗಿ ಮುಂದುವರಿತಿದ್ವಿ ಅವೆಲ್ಲವೂ ಸಹ ಮನುಷ್ಯನ ಜೀವನವನ್ನು ಬಹಳಷ್ಟು ಈಸಿ ಅಂದರೆ ಬಹಳ सुविधाजनक का मतलब है बड़ा ईजी ಮಾಡಿಕೊಟ್ಬಿಟ್ಟಿದೆ। इंटरनेट से मानव की जीवन शैली और उसकी सोच में क्रांतिकारी ಪರಿವರ್ತನ हुआ है। ಇಂಟರ್ನೆಟ್ನೇ ಅಂದರೆ ಆ ಒಂದು ಇಂಟರ್ನೆಟ್ ಅಂತ ಏನು ನಾವು ಕರಿತಿದ್ದೀವಿ ಈಗ ಒಂದು ನೆಟ್ವರ್ಕ್ನ, ಆ ಇಂಟರ್ನೆಟ್ ಸೆ ಅಂದರೆ ಅಂತರ್ಜಾಲ, ಇಂಟರ್ನೆಟ್ का मतलब क्या है? ಅಂತರ್ಜಾಲ। ಈ ಅಂತರ್ಜಾಲ ಏನಿದೆ ಮಾನವ ಕಿ ಜೀವನ ಶೈಲಿಯಲ್ಲೇ ಒಂದು ಕ್ರಾಂತಿಕಾರಿ ಪರಿವರ್ತನ, ಒಂದು ರೆವಲ್ಯೂಷನ್ ಅಂತ ಏನು ಹೇಳ್ತೀವಿ, ಪರಿವರ್ತನೆಯನ್ನು ತಂದಿದೆ। आज इंटरनेट के बिना संचार व सूचना दोनों क्षेत्र कमज़ोर हो जाते हैं। इंटरनेट ಇಲ್ಲ ಅಂತಂದರೆ ಯಾವುದೇ ಒಂದು ಟೆಲಿಕಮ್ಯುನಿಕೇಷನ್ ಏನಿದೆ ನಮ್ಮ ಕಮ್ಯುನಿಕೇಷನು ಅದು ಬಹಳಷ್ಟು ತೊಂದರೆಗೆ ಈಡಾಗತ್ತೆ। इंटरनेट ने पूरी दुनिया को एक जगह ला खड़ा कर दिया है। ಇಡೀ ಪ್ರಪಂಚನ ಒಂದು ಕಡೆ ತಂದು ನಿಲ್ಲಿಸೋ ಪ್ರಯತ್ನ ಈ ಒಂದು ಇಂಟರ್ನೆಟ್ ಮಾಡಿದೆ। जीवन के हर क्षेत्र में इंटरनेट का बहुत बड़ा योगदान है। इंटरनेट वरदान है तो अभिशाप भी है। ನಾವು ಇದನ್ನು ಮೊದಲು ಗಮನಿಸಬೇಕು। ಯಾವುದೇ ವಸ್ತು ತಗೊಂಡಾಗ ಅದರಿಂದ ಅಡ್ವಾಂಟೇಜಸ್ಸು ಇರುತ್ತೆ, ಡಿಸ್ಅಡ್ವಾಂಟೇಜಸ್ಸು ಇರುತ್ತೆ। ವಸ್ತುವಿನ ಒಂದು ಉಪಯೋಗ ಮಾತ್ರ ತಗೋಬೇಕು, ದುರುಪಯೋಗವನ್ನು ತಗೋಬಾರ್ದು ಗಣನೆಗೆ। ಇದು ಹಾಗೇನೆ ಇಂಟರ್ನೆಟ್ ಇಲ್ಲ ಅಂದರೆ ಜೀವನನೇ ಇಲ್ಲ, ಮನುಷ್ಯನ ಜೀವನನೇ ಸ್ತಬ್ಧ। ಆದರೆ ಇಂಟರ್ನೆಟ್ ಎಷ್ಟು ಮುಖ್ಯನೋ ಅಷ್ಟೇ ಇದು ಶಾಪ ಕೂಡ, ಅಂದರೆ ಇದು ಕೆಟ್ಟದ್ದು ಸಹ ಅಂತ ಹೇಳೋ ಪ್ರಯತ್ನ ಮಾಡಿದ್ದಾರೆ। अब आएंगे शब्दार्थ। दायरा का मतलब है क्षेत्र, ಒಂದು ಬೌಂಡ್ರಿ। तकनीकी, प्रौद्योगिकी, टेक्नोलॉजी, नज़रिया, दृष्टिकोण, ನೋಡುವ ಒಂದು ದೃಷ್ಟಿ। सुझाव, सलाह का मतलब है सलहे। अनगिनत, असंख्य, अनकाउंटेबल, खबर, समाचार। व्यय, ಖರ್ಚು करना, ವ್ಯಯ ಅಂದರೆ ಖರ್ಚು ಮಾಡ್ತಕ್ಕಂಥದ್ದು। सूचना, जानकारी, इन्फॉर्मेशन। टप पड़ना, बंद हो जाना ಅಂದರೆ ಆ ಒಂದು ಕೆಲಸನೇ ನಿಂತು ಹೋಗುತ್ತೆ ಅಂತ। रकम का मतलब है धनराशि। खोज, शोध, ರಿಸರ್ಚ್ ಮಾಡ್ತಕ್ಕಂಥದ್ದು। अन्वेषण ಅಂದರೆ ಶೋಧ, ಅನ್ವೇಷಣ್, ಖೋಜ್ ಅಂದರೆ ರಿಸರ್ಚ್ ಮಾಡ್ತಕ್ಕಂಥ ತರೀಕ। अभिलेख, लिखित विवरण, रिकॉर्ड्स। यथावत, जैसे के वैसे, ಹೇಗಿದೆಯೋ ಹಾಗೆ। ಪೈರಸಿ, चुरा कर नकली प्रतियां बनाना ಅಂದರೆ ಡೂಪ್ಲಿಕೇಟ್ ರೆಕಾರ್ಡ್ಸ್ನ ರೆಡಿ ಮಾಡೋದು। ಪೈರಸಿ ಅಂದರೆ ಅದೇನೆ। फ्रॉड का मतलब है धोखा। पाश, बंधन, फंदा। हासिल करना, प्राप्त करना, पाना। इंफॉर्मेशन टेक्नोलॉजी, सूचना प्रौद्योगिकी, ये सभी शब्दार्थ है। अब आएंगे टिप्पणी के बारे में भी हम समझ लेना चाहिए बच्चे।
पहला है संचार माध्यम। संचार माध्यम के अंतर्गत समाचार पत्र, पत्रिकाएं, दूरभाषा, दूरदर्शन, इंटरनेट आदि साधन जिनका उपयोग सूचनाओं के ಸಂದೇಶವಹನ लिए किया जाता है। ಅಂದರೆ ಮೆಸೇಜ್ನ ಒಂದು ಕಡೆ ಮತ್ತೊಂದು ಕಡೆಗೆ ರವಾನೆ ಮಾಡ್ತಕ್ಕಂಥ ಒಂದು ಏನು ಹೇಳ್ತಾರೆ ಟೆಲಿಕಮ್ಯುನಿಕೇಷನ್ ಅಂತ ಏನು ಹೇಳ್ತೀವಿ. ಕಮ್ಯುನಿಕೇಷನ್ ಅಂದರೆ ಒಂದು ಕಮ್ಯುನಿಕೇಷನ್ ಮಾಡ್ತಕ್ಕಂಥದ್ದು, ಒಬ್ಬ ವ್ಯಕ್ತಿಗೂ ಮತ್ತೊಬ್ಬ ವ್ಯಕ್ತಿಗೆ ವಿಷಯವನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಸೇರಿಕೊಳ್ಳುತ್ತೆ. और दूसरा है वीडियो कॉन्फ्रेंस। वीडियो कॉन्फ्रेंस एक सभागार जिसमें कई लोगों के साथ 8-10 टीवी के पर्दे पर एक साथ चर्चा होती है. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಏಕ್ ಸಭಾಗಾರ್ ಒಂದು ದೊಡ್ಡ ಒಂದು ಹಾಲಲ್ಲಿ ಜಿಸ್ಮೆ ಕೈ ಲೋಗೋಂ ಕೆ ಸಾಥ್ ಹಲವಾರು ಜನ ಜೊತೆ 8-10 ಟಿವಿ ಕೆ ಪರ್ದೆ ಪರ್ ಅಂದರೆ ಅವರೆಲ್ಲರ ಜೊತೆ ಒಂದೇ ಕಡೆ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ತಕ್ಕಂಥ ಒಂದು ರೀತಿಯನ್ನು ವಿಡಿಯೋ ಕಾನ್ಫರೆನ್ಸ್ ಅಂತ ಕರೀತಾರೆ. इंफॉर्मेशन टेक्नोलॉजी एनेबल्ड सर्विसेज सूचना प्रौद्योगिकी के द्वारा संभाव्य सेवाएं, सूचना प्रौद्योगिकी के द्वारा प्राप्त कराई जाने वाली सेवाएं जैसे BPO, ये सभी आप समझ लिए होते हैं. ನೀವೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ ಇದರ ಬಗ್ಗೆ. ಇಂಟರ್ನೆಟ್ನ ಅರ್ಧ ಕುಡಿದು ಬಿಟ್ಟಿರ್ತೀರ. कबंध बाहें। कबंध नामक एक राक्षस था जिसकी बाहें लंबी होकर कहीं भी पहुंच सकती थी. ಅಂದರೆ ಇಂಟರ್ನೆಟ್ಟನ್ನು ಒಂದು ಕಬಂಧ ರಾಕ್ಷಸನಿಗೆ ಹೋಲಿಕೆಯನ್ನು ಕೊಟ್ಟಿದ್ದಾರೆ. ಆ ರಾಕ್ಷಸನ ಕೈಗಳು ಬಹಳ ದೊಡ್ಡದಾಗಿರುತ್ತೆ. कहा जाता है कि जब उसने अपनी बाहों में श्री राम तथा लक्ष्मण को फंसाया था तब श्री राम ने उसकी बाहों को काट दिया था. प्रस्तुत पाठ में इंटरनेट के व्यापक प्रभाव को दिखाने के लिए इन शब्दों का प्रयोग किया गया है. ನಿಮಗೆ ಅದನ್ನು ಆ ರಾಕ್ಷಸನಿಗೆ ಹೋಲಿಕೆ ಕೊಟ್ಟಿದ್ದಾರೆ. ಯಾವುದನ್ನು? ಮೊಬೈಲನ್ನು. ಆ ರಾಕ್ಷಸ ಹೇಗೆ ತನ್ನ ಕಬಂಧ ಬಾಹುಗಳು ದೊಡ್ಡ ದೊಡ್ಡ ಕೈಗಳಿಂದ ಎಲ್ಲರನ್ನ ತನ್ನ ಕಡೆಗೆ ಸೆಳ್ಕೊಳ್ತಾ ಇದ್ನೋ ಅದೇ ರೀತಿ ಇಂಟರ್ನೆಟ್ ಅಂತಕ್ಕಂಥ ಒಂದು ರಾಕ್ಷಸ ಬಡೆ ಬೂಡೋನ್ಸೆ ಲೇಕರ್ ಅಂದರೆ ಹಣ್ಣು ಮುದುಕರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೆ ಅದನ್ನು ಅಟ್ರಾಕ್ಟ್ ಮಾಡ್ತಿದೆ, ಎಲ್ಲರನ್ನು ತನ್ನ ವಶಕ್ಕೆ ತಗೊಳ್ತಾ ಇದೆ. दिन प्रतिदिन तकनीकी परिवर्तन होता रहेगा ಅಂದರೆ ಟೆಕ್ನಾಲಜಿ ಮುಂದುವರಿತಾನೇ ಇರುತ್ತೆ. उसके अनुरूप इंटरनेट क्षेत्र में भी ಪರಿವರ್ತನೆ ಹೋತೆ रहेंगे. ಟೆಕ್ನಿಕಲ್ ಆಗಿ ನಾವು ಹೇಗೆ ಮುಂದುವರಿತಾ ಹೋಗ್ತೀವಿ, ಇಂಟರ್ನೆಟ್ಟಲ್ಲೂ ಸಹ ಒಂದು ಸ್ವಲ್ಪ ಹೆಚ್ಚಿಗೆ ನಮಗೆ ಅದನ್ನು ಅಳವಡಿಸ್ಕೊಳ್ತಾ ಹೋಗ್ತಾರೆ. ಅಂದರೆ ಇಂಟರ್ನೆಟ್ ಇಲ್ಲ ಅಂದರೆ ಜೀವನನೇ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ಮುಂದುವರೆದು ಬಿಟ್ಟಿದ್ದೀವಿ. आज हम इस पाठ के द्वारा ಅಂದರೆ ಈ ಪಾಠದ ಮುಖಾಂತರ इंटरनेट का अर्थ, इंटरनेट का महत्व और संचार व सूचना के क्षेत्र में इंटरनेट का पात्र के बारे में पात्र ये सब समझेंगे. मैं आदर्श वाचन के साथ यानी पाठ का वाचन के साथ साथ शब्दार्थ भी समझाऊंगी और साथ ही साथ सारांश भी समझाऊंगी. देखिए बच्चे, आज के संदर्भ में इंटरनेट क्रांति से होने वाले लाभ तथा हानि के बारे में छात्र जानकारी प्राप्त कर सकते हैं और सचेत रह सकते हैं. जैसे ಅಂದರೆ आज ಅಂದರೆ ಈಗ ಸಂದರ್ಭಕ್ಕೆ ತಕ್ಕಂತೆ ಇಂಟರ್ನೆಟ್ ಕ್ರಾಂತಿ ಸೆ ಹೋನೆ ವಾಲೆ ಲಾಭ ಅಂದರೆ ಈಗ ಪ್ರೆಸೆಂಟ್ ಏನು ನಡೀತಾ ಇದೆ ಇಂಟರ್ನೆಟ್ಟಿಂದ ಆಗ್ತಕ್ಕಂಥ ಲಾಭನೂ ತಿಳ್ಕೊತಾನೆ ಮಗು. ಛಾತ್ರ ಜಾಣಕಾರಿ ಪ್ರಾಪ್ತ कर सकते हैं और सचेत भी रह सकते हैं. ಅಲರ್ಟ್ ಆಗಿರ್ತಾನೆ. ಯಾಕೆಂದರೆ ಯಾವುದನ್ನು ಎಷ್ಟು ಬೇಕೋ ಅಷ್ಟೇ ತಗೋಬೇಕು. ಸಕ್ಕರೆ ಚೆನ್ನಾಗಿದೆ ಅಂತ ಹೆಚ್ಚು ಸಿಹಿ ತಿಂದರೆ ಅದು ವಿಷವಾಗಿ ಪರಿವರ್ತನೆ ಆಗುತ್ತೆ. ಹಾಗೆಯೇ ಇಂಟರ್ನೆಟ್ ತುಂಬ ಚೆನ್ನಾಗಿರುತ್ತೆ, ಅದನ್ನು ಉಪಯೋಗಿಸ್ತಾ ಇದ್ದರೆ ಮನಸ್ಸೇ ಬರೋಲ್ಲ. ಗೇಮ್ ಆಗಿರ್ಬೋದು, ಒಂದು ಹಾಡಾಗಿರ್ಬೋದು ಅಥವಾ ಒಂದು ಮೂವಿ ಆಗಿರ್ಬೋದು, ನೋಡೋಕ್ಕೆ ಶುರು ಮಾಡಿದ್ರೆ ಅದನ್ನು ಬಿಡೋಕ್ಕೆ ಆಗಲ್ಲ, ನೋಡಬೇಕು ಅನಿಸುತ್ತೆ. ಬಟ್ ಅದನ್ನು ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಬೇಕು. ಅದರ ಬಗ್ಗೆ ನಾವು ಬಹಳ ಅಲರ್ಟಾಗಿ ಎಚ್ಚರವಾಗಿ ಇರಬೇಕು. आज का युग इंटरनेट युग है. बड़े बूढ़ों से लेकर छोटे बच्चों तक सब इस इंटरनेट क्रांति का असर पड़ा है. ನೋಡಿ ಅರ್ಥ ಮಾಡ್ಕೊಳ್ಳಿ. आज का युग कौन सा युग है? इंटरनेट युग है. बड़े बूढ़ों से लेकर ಅಂದರೆ ಹಣ್ಣು ಮುದುಕರಿಂದ ಹಿಡಿದು ಛೋಟೆ ಬಚ್ಚೋನ್ ತಕ್
ಚಿಕ್ಕ ಮಕ್ಕಳವರೆಗೂ ಇಸ್ ಇಂಟರ್ನೆಟ್ ಕ್ರಾಂತಿ ಕಾ ಅಸರ್ ಪಡ ಹೈ. ಈ ಇಂಟರ್ನೆಟ್ನ ಒಂದು ಪ್ರಭಾವ ಬಿದ್ದಿದೆ. ನಾನೆಲ್ಲೋ ಒಂದು ಕಡೆ ಹೋದಾಗ ಇದೇ ರೀತಿ ಆಯಿತು. ಒಂದು ಚಿಕ್ಕ ಮಗು, ಆ ಮಗು ಇರ್ಬೋದು ಒಂದೂವರೆ ವರ್ಷ ಇರ್ಬೋದು ಅನಿಸುತ್ತೆ. ಆಕೆ ಮದುವೆಗೆ ಬಂದಿದ್ದಾರೆ, ನಾವು ಅದೇ ಮದುವೆಗೆ ಹೋಗಿದ್ದೀವಿ. ಮದುವೆಗೆ ಕೂತ್ಕೊಂಡಿದ್ದೀವಿ, ಆ ಮಗು ಅಳ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ಆಕೆ ಮೊಬೈಲ್ ಕೊಟ್ಬಿಟ್ರು. ಅಮ್ಮ ಗಂಟಾನುಗಟ್ಟಲೆ ಮಾತಾಡ್ತಿದ್ದಾರೆ, ಆ ಮಗು ಪಾಡಿಗೆ ಮಗು ಗೇಮ್ ಆಡ್ಕೊಂಡು ಏನೋ ಹಿಂಗೆ ಅಂದ್ಕೊಂಡು ನೋಡ್ತಾ ಇದೆಯಾ ವಿನ ಗಲಾಟೆನೇ ಇಲ್ಲ. ಅಂದರೆ ಲೆಕ್ಕ ಹಾಕಿ ಹುಟ್ಟಿದ ಮಗುಗೂ ಈಗ ಮೊಬೈಲ್ ಬೇಕು, ಮೊಬೈಲಲ್ಲಿರೋ ಗೇಮ್ ಬೇಕು, ಹಾಡಬೇಕು ಅಂದರೆ ಎಷ್ಟರ ಮಟ್ಟಿಗೆ ನಾವು ಅಳವಡಿಸ್ಕೊಂಡಿದ್ದೀವಿ ಅಂತ. ಮುದುಕರಿಗೂ ಅಷ್ಟೇ, ಹಣ್ಣು ಮುದುಕರಿಗೆ ಮೊಬೈಲ್ ಕೊಟ್ಬಿಟ್ರೆ ಗೇಮ್ ಆಡಿಕೊಂಡು ಅವ್ರನ್ನವ್ರು ಮರ್ತು ಹೋಗ್ತಾರೆ. ಬೇಕು, ಖಂಡಿತ ಇಂಟರ್ನೆಟ್ ಬೇಕು, ಮೊಬೈಲ್ನ ಉಪಯೋಗಿಸ್ಬೇಕು. ಎಷ್ಟರ ಮಟ್ಟಿಗೆ ಬೇಕೋ ಅಷ್ಟರ ಮಟ್ಟಿಗೆ ಉಪಯೋಗಿಸ್ಬೇಕು. एक दिन रोहन स्कूल से लौटते ही इंटरनेट के संबंध में अपने दोस्तों के बीच हुई चर्चा के बारे में अपने बाबूजी से कहने लगा. मैं पहले ही कहना पड़ेगा था. इस पार्ट में ಅಂದರೆ ಈ इंटरनेट क्रांति जो पार्ट है ना, इस पार्ट में इंटरनेट के बारे में समझने के लिए रोहन ने अपने पिताजी से बातचीत, ಇದು वार्तालाप होता है, इसे क्या कहते हैं वार्तालाप, यानी पिताजी के साथ, अपने फ्रेंड्स के साथ या शिक्षक के साथ रोहन ने इंटरनेट के बारे में जानकारी प्राप्त करते जाता है. एक दिन रोहन स्कूल से लौटते ही इंटरनेट के संबंध में अपने दोस्तों के बीच हुई चर्चा के बारे में अपने बाबूजी से कहने लगा. ಅಂದರೆ ಸ್ಕೂಲಲ್ಲಿ ತನ್ನ ಫ್ರೆಂಡ್ಸ್ ಜೊತೆ ಏನು ನಡೆದಿದೆ ಚರ್ಚೆ ಇಂಟರ್ನೆಟ್ ಬಗ್ಗೆ ಅದನ್ನು ತನ್ನ ತಂದೆ ಜೊತೆನೂ ಹೇಳ್ಕೊತಾನೆ. तब उन्होंने का मतलब है उनके पिताजी ने कहा कि इंटरनेट के उपयोग से इंसानी सोच का दायरा बढ़ गया है. ಅವ್ರಿಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಹೇಳ್ತಾರೆ, ತಂದೆ ಹೇಳ್ತಾರೆ. ಇಂಟರ್ನೆಟ್ಗೆ ಇಂಟರ್ನೆಟ್ ಉಪಯೋಗ ಮಾಡೋದ್ರಿಂದ ಇನ್ಸಾನಿ ಸೋಚ್ ಕ ದಾಯರಾ ಅಂದರೆ ಅವನ ಯೋಚನೆಯ ಒಂದು ಸೀಮೆ ಅಂದರೆ ಒಂದು ಲೆವೆಲೇ ಬೇರೆ ಆಗಿಬಿಟ್ಟಿದೆ, ಹೆಚ್ಚಾಗಿದೆ ಅಂತ. उन्होंने बदली तकनीक के कारण ज़िंदगी के बदली नज़रिए को भी उसे समझाया. ಹೇಗೆ ಟೆಕ್ನಾಲಜಿ ಮುಂದುವರಿತಾ ಇದ್ದಾಗೆ ಅವರ ಒಂದು ಜೀವನ ಶೈಲಿ ಮುಂದುವರಿತಿದೆ ಅನ್ನೋದನ್ನು ಅವ್ರ ತಂದೆ ತಿಳಿ ಹೇಳ್ತಾರೆ. लेकिन रोहन इतने से संतुष्ट का मतलब है संतृप्त नहीं हुआ. वह इंटरनेट के बारे में विस्तृत जानकारी पाना चाहता था. इंटरनेट ಬಗ್ಗೆ ತುಂಬ ಡೀಪಾಗಿ ಏನೋ ವಿಷಯ ತಿಳ್ಕೋಬೇಕು ಅನ್ನೋ ಆಸೆ ಅವನಿಗಿತ್ತು. बाबूजी इतना ही जानते थे कि इंटरनेट एक तरह से विश्वव्यापी कंप्यूटरों का अंतर्जाल यानी नेटवर्क है. ಅವ್ರ ತಂದೆ ಗೊತ್ತಿದ್ದಿಷ್ಟೇ, ಇಂಟರ್ನೆಟ್ ಒಂದು ವಿಶ್ವವ್ಯಾಪಿ, ಇಡೀ ವಿಶ್ವದಲ್ಲೇ ಹರಡಿರ್ತಕ್ಕಂಥ ಒಂದು ನೆಟ್ವರ್ಕ್ ಅಂತ ಗೊತ್ತಿತ್ತು. जिसकी वजह से पूरे विश्व को विस्तार एक गांव का सा छोटा सा हो गया है. इಷ್ಟು ದೊಡ್ಡ ವಿಸ್ತಾರ, ದೊಡ್ಡ ಒಂದು विश्व का मतलब है दुनिया, एक छोटा सा गांव बन गया है. किसके द्वारा? इंटरनेट के द्वारा. ಇಂಟರ್ನೆಟ್ನ ಮುಖಾಂತರ ದೊಡ್ಡದೊಂದು ವಿಶ್ವವೇ ಒಂದು ಸಣ್ಣ ಪುಟ್ಟ ಹಳ್ಳಿ ಥರ ಆಗಿದೆ. ಅಂದರೆ ಒಂದು ಸಿಸ್ಟಮಲ್ಲೇ ಎಲ್ಲವನ್ನ ನೋಡಬಹುದು ಅಂತ. इसलिए उन्होंने रोहन को सुझाव का मतलब है सलाह दिया कि वह अपने कंप्यूटर शिक्षक से पूछताछ करे. ಅಂದರೆ ಗೊತ್ತಿದ್ದನ್ನು ಹೇಳಿ ಮಿಕ್ಕಿದ ವಿಷಯವನ್ನು ನಿಮ್ಮ ಕಂಪ್ಯೂಟರ್ ಟೀಚರ್ ಹತ್ರ ತಿಳ್ಕೊ, ಪೂಚ್ತಾಚ್ ಕರ್ನ, ಅದರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊ ಅಂತ ಸಲಹೆನ ಕೊಡ್ತಾರೆ. ಯಾರು? ಅವ್ರ ತಂದೆ. ಯಾರಿಗೆ? रोहन को अपने पिताजी ने सलाह दिया. दूसरे दिन रोहन अपने कंप्यूटर शिक्षक से इसके बारे में यानी कंप्यूटर के बारे में या इंटरनेट के बारे में क्लास में प्रश्न पूछता है. उन प्रश्न खेलताने रोहन, सर इंटरनेट का मतलब क्या है? यहाँ शिक्षक और रोहन के बीच वार्तालाप है, बातचीत हो रहा है. इससे किस प्रकार की क्रांति हुई है? ಅಂದರೆ इंटरनेट ಅಂದರೆ ಏನು, ಇದರಿಂದ ಏನು ಚೇಂಜಸ್ ಆಗಿದೆ? परिवर्तन. क्रांति का मतलब है परिवर्तन. शिक्षक, बड़ा अच्छा सवाल है, ಒಳ್ಳೆ ಪ್ರಶ್ನೆ. सुनो, इंटरनेट अनगिनत कंप्यूटरों के, अनगिनत ಅಂದರೆ अनकाउंटेबल, असंख्य कंप्यूटरों के कई अंतर्जालों का एक दूसरे से संबंधित स्थापित करने का जाल है. ಅಂದರೆ ಕಂಪ್ಯೂಟರಿಂದ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ನೆಟ್ವರ್ಕ್. आज इंसान के लिए कान पान जितना ज़रूरी है, इंटरनेट भी उतना ही आवश्यक हो गया है. ಇಂಟರ್ನೆಟ್ಟು ಎಷ್ಟು ಮಟ್ಟಿಗಾಗಿದೆ ಅಂದರೆ ಕಾನ್ ಪಾನ್, ತಿಂಡಿ ತೀರ್ಥ ಅಂತೀವಲ್ಲ, ಊಟ ತಿಂಡಿ ಎಷ್ಟು ಮುಖ್ಯನೋ
ಅಷ್ಟೇ ಇಂಟರ್ನೆಟ್ಟು ಸಹ ಅವರ ಜೀವನದಲ್ಲಿ ಮುಖ್ಯ ಆಗಿಬಿಟ್ಟಿದೆ. ಅಜಿತ್: ವಹ್ ಕೈಸೆ ಸರ್, ಅದು ಹೇಗೆ ಸರ್? शिक्षक कहते हैं, कुछ साल पहले दूर रहते रिश्तेदार या दोस्तों को कोई खबर देनी पड़ती तो हमें चिट्ठी लिखनी पड़ती थी या दूरभाषा का उपयोग करना पड़ता था. ಅಂದರೆ ನಮಗೆ ದೂರದಲ್ಲಿರ್ತಕ್ಕಂಥ ಫ್ರೆಂಡ್ಸ್ ಆಗ್ಬೋದು, रिश्तेदार का मतलब है संबंधिकರು, दोस्त का मतलब है फ्रेंड्स, ये सभी इन्हें खबर भेजने के लिए, खबर का मतलब है समाचार देने के लिए चिट्ठी लिखनी पड़ती थी या दूरभाषा का उपयोग करना पड़ता था. इससे समय और पैसे, ಸಮಯನೂ ಹಾಳು ಜೊತೆಗೆ ಹಣನೂ ವೇಸ್ಟ್ ಆಗ್ತಿತ್ತು. समय और पैसे दोनों का अधिक व्यय होता था. व्यय का मतलब है खर्च होता था. लेकिन इंटरनेट द्वारा पल भर में, यहाँ देखना चाहिए, महाप्राण फल हो तो फ्रूट्स होता है, अल्प प्राण फल होने पर क्षण भर में, पल भर में, क्षण भर में बिना ज़्यादा खर्च किए कोई भी विचार हो, स्थिर चित्र हो, वीडियो चित्र हो, दुनिया के किसी भी कोने में भेजना मुमकिन हो गया है. मुमकिन का मतलब है ಸಾಧ್ಯ हो गया है या ಸಂಭವ हो गया है, ಸಂಭವ ಆಗಿದೆ. ಯಾಕೆಂದರೆ ಯಾವುದೇ ಒಂದು ಕ್ಷಣದಲ್ಲಿ ನಾವು ಯಾವುದೋ ಒಂದು ಮೆಸೇಜ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಯಾವುದೋ ಪಿಕ್ಚರ್ ಆಗಿರ್ಬೋದು, ಅದೆಲ್ಲವನ್ನು ಸಹ ಕ್ಷಣದಲ್ಲಿ ಪ್ರಪಂಚದ ಯಾವುದೇ ಮೂಲೆಗೆ ಬೇಕಾದ್ರೂ ನಾವು ಕಳಿಸ್ಬೋದು. ಯಾವುದ್ರ ಮುಖಾಂತರ? ಇಂಟರ್ನೆಟ್ನ ಮುಖಾಂತರ. ಮೊದಲು ಕಾಲದಲ್ಲಿ ಏನಾದ್ರು ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಲೆಟ್ರ್ ಬರಿಬೇಕಿತ್ತು, ಅಥವಾ ಇಲ್ಲ ಅಂದರೆ ದೂರಭಾಷಾ ಅಂದರೆ ಆ ಒಂದು ದೂರಭಾಷಾ ಅಂದರೆ ಟೆಲಿಫೋನ್ನ ಉಪಯೋಗಿಸ್ಬೇಕಾಗಿತ್ತು. ಅದು ಹಾಗಿಲ್ಲ, ಇಂಟರ್ನೆಟ್ ಮುಖಾಂತರ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ನಾವು ಯಾವುದೇ ಒಂದು ಮೆಸೇಜ್ನಾಗಿ ಅಥವಾ ಯಾವುದೇ ಒಂದು ಚಿತ್ರ ಆಗಿರ್ಬೋದು, ಒಂದು ವಿಡಿಯೋ ಆಗಿರ್ಬೋದು, ನಾವು ಅದನ್ನು ಕಳಿಸ್ಬೋದು. तुम चाहो तो पूरे एक पुस्तकालय की किताबों के विषय को कम समय में कहीं भी भेज सकते हो. ಇವಾಗ ನೀವು ಆಲ್ರೆಡಿ ನೋಡ್ತಿರೋದು ಹಾಗೆ ನೋಟ್ಸ್ನ ಕಳಿಸ್ತಿದ್ದೀವಲ್ಲ PDF ಅಲ್ಲಿ ನೋಡಿ, ಬರೀ ಒಂದು 5 ನಿಮಿಷದಲ್ಲಿ ನೀವು ನೋಟ್ಸನ್ನು ಕಳಿಸ್ಬಿಡ್ತೀವಿ. ಅಂದರೆ ಅದೇ ನೋಟ್ಸನ್ನು ನಾವು ಬೋರ್ಡ್ ಮೇಲೆ ಬರಿಬೇಕಂದ್ರೆ ವಿತಿನ್ 3 days ಬೇಕೇ ಬೇಕಾಗುತ್ತೆ. ಯಾಕೆಂದರೆ ಆ 3 days ಇಲ್ಲದಿದ್ದರೆ ನೋಟ್ಸ್ ಕಂಪ್ಲೀಟ್ ಆಗೋಲ್ಲ. ಡಿಕ್ಟೇಟ್ ಮಾಡ್ಬೋದು, ಅಥವಾ ಎಷ್ಟೇ ಫಾಸ್ಟಾಗಿ ಬರೆದ್ರು, ಬೋರ್ಡ್ ಮೇಲೆ ಬರ್ಸಿದ್ರು, ಡಿಕ್ಟೇಟ್ ಮಾಡಿದ್ರು 3 days ಬೇಕಾಗುತ್ತೆ. ಬಟ್ 5 minutesಲ್ಲಿ ನಾವು PDF ಮುಖಾಂತರ ಕಳಿಸ್ಬೋದು ಅನ್ನೋದನ್ನು ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ. इंटरनेट आधुनिक जीवन शैली का महत्वपूर्ण अंग बन गया है. इंटरनेट ಅನ್ನೋದು ಆಧುನಿಕ ಜೀವನ ಶೈಲಿಯ ಒಂದು ಮಹತ್ವಪೂರ್ಣ ಅಂಗ ಆಗಿಬಿಟ್ಟಿದೆ. ಎಷ್ಟಂದರೆ ಇಂಟರ್ನೆಟ್ ಇಲ್ಲ ಅಂದರೆ ಜೀವನನೇ ಇಲ್ಲ. ಎಲ್ಲಕ್ಕೂ ಇಂಟರ್ನೆಟ್ ಬೇಕು. ಯಾವುದಾದ್ರು ಒಂದು ಊರಿಗೆ ಹೋಗಬೇಕು, ರಿಸರ್ವೇಷನ್ ಮಾಡಿಸು. ಎಲ್ಲಾನು ಒಂದು ಹೋಟೆಲ್ಗೆ ಹೋಗಬೇಕು, ರಿಸರ್ವೇಷನ್ ಮಾಡಿಸು. ಇಲ್ಲ ಯಾರ ಜೊತೆ ಮಾತಾಡಬೇಕು, ಮೊಬೈಲ್ ಉಪಯೋಗಿಸು. ಒಟ್ಟಿನಲ್ಲಿ ನಾವು ಬಹಳಷ್ಟು ಅದಕ್ಕೆ ಅಡಿಕ್ಟ್ ಆಗಿದ್ದೀವಿ. ಶಾಯದ್ इसके बिना ಅಂದರೆ ಇದಿಲ್ಲದೆ ಇದ್ದರೆ ಸಂಚಾರ ವ ಸೂಚನಾ दोनों ही क्षेत्र ठप पड़ जाते हैं. ಇದು ಇಂಟರ್ನೆಟ್ ಇಲ್ಲ ಅಂದರೆ ಟೆಲಿಕಮ್ಯುನಿಕೇಷನ್ ಅಂತ ಏನು ಹೇಳ್ತೀವಿ, ಸಂಚಾರ ವ ಸೂಚನಾಕ್ಕೆ दोनों ही क्षेत्र बंद हो जाते हैं. ಖಂಡಿತವಾಗ್ಲೂ ಸಹ ಬಹಳಷ್ಟು ಹಾನಿಯಾಗುತ್ತೆ. बच्चे इस पाठ का सारांश समझ लिए होंगे. अगले भाग के यानी दूसरे भाग के विश्लेषण अगले कक्षा में देती हूँ. धन्यवाद.